ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಕ್ವಿಕ್ ಸಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ತುಂಬಾ ಸ್ಟೂಡೆಂಟ್ ಹೇಳ್ತೀರಿ ಕ್ವಿಕ್ ಸಾರ್ಟ್ ತುಂಬಾನೇ ಡಿಫಿಕಲ್ಟ್ ಆಗಿದೆ, ನಮ್ ಸಾರ್ಟ್ ಮಾಡಕ್ ಆಗಂಗಿಲ್ಲ ಅಂತ. ಬಟ್ ನೀವು ಸೆಲೆಕ್ಷನ್ ಸಾರ್ಟ್ ಯಾವ ರೀತಿ ಈಸಿಯಾಗಿ ಸಾರ್ಟ್ ಮಾಡ್ತೀರಿ, ಬಬಲ್ ಸಾರ್ಟ್ ಈಸಿಯಾಗಿ ಸಾರ್ಟ್ ಮಾಡ್ತೀರಿ, ಅದೇ ರೀತಿನೂ ನಾವೇನ್ ಮಾಡ್ಬೋದು, ಕ್ವಿಕ್ ಸಾರ್ಟ್ ಅನ್ನ ಈಸಿಯಾಗಿ ಸಾರ್ಟ್ ಮಾಡ್ಬೋದು. ಸೊ ಇದರಲ್ಲಿ ಜಾಸ್ತಿ ಕಾಂಪ್ಲಿಕೇಟ್ ಏನೇನಿಲ್ಲ, ಬರೀ 3 ನೀವೇನಾದ್ರೂ ಸ್ಟೆಪ್ಸ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಏನ್ ಮಾಡ್ಬೋದು, ಈ ಕ್ವಿಕ್ ಸಾರ್ಟ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಯಾವ ರೀತಿ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಒಂದೇ ಎಲಿಮೆಂಟ್ ಅನ್ನ ನಾವು ಆಸ್ ಅ ಪೈವಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಯಾವುದೇ ಅರೆ ಕೊಟ್ಟಿರ್ಲಿ ಅವರು, ಸೊ ಅದರಲ್ಲಿರುವಂತ ಅರೆದಲ್ಲಿ ಫಸ್ಟ್ ಎಲಿಮೆಂಟ್ ನಾವೇನ್ ಮಾಡೋಣ, ಪೈವಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ಅದ್ರ ನೆಕ್ಸ್ಟ್ ಇರುವಂತ ಎಲಿಮೆಂಟ್ ನ ಪಿ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ಲಾಸ್ಟ್ ಇರುವಂತ ಎಲಿಮೆಂಟ್ ನ ಕ್ಯೂ ಅಂತ ಕನ್ಸಿಡರ್ ಮಾಡೋಣ. ಸೊ ಇಷ್ಟು ಗೊತ್ತಾದ. ಸೊ ಯಾವುದೇ ಬೇಸಿಕ್ ಅರೆ ಇರ್ಲಿ, ಅನ್ಸಾರ್ಟೆಡ್ ಅರೆದಲ್ಲಿರುವಂತ ಫಸ್ಟ್ ಎಲಿಮೆಂಟ್ ನ ನೀವೇನ್ ಮಾಡ್ರಿ, ಪೈವಟ್ ಎಲಿಮೆಂಟ್ ಅಂತ ತಗೋರಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂತ ಎಲಿಮೆಂಟ್ ನ ಪಿ ಪಾಯಿಂಟರ್ ಅಂತ ತಗೋರಿ. ಲಾಸ್ಟ್ ಇರುವಂತಹ ಎಲಿಮೆಂಟ್ ಅನ್ನ ಕ್ಯೂ ಅಂತ ತಗೋರಿ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರ, ಇದನ್ನ ಪಿ ಮತ್ತೆ ಕ್ಯೂ ಏನಾದ್ರೂ ನಮ್ಗೆ ಇದೇ ರೀತಿ ಸಾಲ್ವ್ ಮಾಡಬೇಕಾದ್ರೆ ಸಿಕ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಪಿ ಕ್ಯೂ ದಲ್ಲಿರುವಂತ ಎಲಿಮೆಂಟ್ ನ ಸ್ವಾಪ್ ಮಾಡ್ತೀವಿ. ಏನ್ ಮಾಡ್ತೀವಿ, ಪಿ ದಲ್ಲಿರುವಂತ ಎಲಿಮೆಂಟ್ ಕ್ಯೂ ಹೋಗುತ್ತೆ, ಕ್ಯೂ ದಲ್ಲಿರುವಂತ ಎಲಿಮೆಂಟ್ ಪಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರ, ನಮ್ಗೆ ಏನಾದ್ರೂ ಸಾಲ್ವ್ ಮಾಡಬೇಕಾದ್ರ ಕ್ಯೂ ಪಿ ಸಿಕ್ತು ಅಂತಂದ್ರ, ಏನಾದ್ರೂ ಸಾಲ್ವ್ ಮಾಡಬೇಕಾದ್ರ ಕ್ಯೂ ಪಿ ಸಿಕ್ತು ಅಂತಂದ್ರ ಅವಾಗ ಏನ್ ಮಾಡ್ತೀವಿ, ಕ್ಯೂ ದಲ್ಲಿರುವಂತ ಎಲಿಮೆಂಟ್ ನ ಪೈವಟ್ ಎಲಿಮೆಂಟ್ ಕೂಡ ಏನ್ ಮಾಡ್ತೀವಿ, ಸ್ವಾಪ್ ಮಾಡ್ತೀವಿ. ಇವೆರಡು ಕಂಡೀಷನ್ ನ ನೆನ್ಪಿಟ್ಕೋಬೇಕು. ಇನ್ನೊಂದು ಏನ್ ಇಟ್ಕೋಬೇಕು, ಪಿ ಪಾಯಿಂಟರ್ ಏನಾಗುತ್ತೆ, ಯಾವಾಗ್ಲೂ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ. ಕ್ಯೂ ಪಾಯಿಂಟರ್ ಏನಾಗುತ್ತಾ, ಯಾವಾಗ್ಲೂ ಡಿಕ್ರಿಮೆಂಟ್ ಆಗ್ತಾ ಇರುತ್ತೆ. ಸೊ ಇವು ಪಾಯಿಂಟ್ಸ್ ನೀವೇನಾದ್ರೂ ನೆನ್ಪಿಟ್ಕೊಂಡ್ ಬಿಟ್ರಿ ಅಂತ ಅಂದ್ರೆ ಇದಂದ್ರೂ ತುಂಬಾನ ಸಿಂಪಲ್ ಆಗಿ ಸಾಲ್ವ್ ಮಾಡೋದು ಅಂತ ಹೇಳ್ಬೋದು. ಸೊ ಫಸ್ಟ್ ನೋಡ್ರಿ, ಪೈವಟ್ ಎಲಿಮೆಂಟ್ ಏನೈತೆ ನಮ್ದು 35 ಪೈವಟ್ ಎಲಿಮೆಂಟ್ ಐತಿ. 35 ಅನ್ನೋದೇ ನಮ್ದು ಪೈವಟ್ ಎಲಿಮೆಂಟ್. ಸೊ ಪಿ ಪಾಯಿಂಟರ್ ಏನಾಗುತ್ತೆ ಅಂದೇನ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಪಿ ಪಾಯಿಂಟರ್ ಇನ್ಕ್ರಿಮೆಂಟ್ ಆಗೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಅಂದ್ರ, ಈ ಪೈವಟ್ ಎಲಿಮೆಂಟ್ ಗಿಂತ ನಮ್ಗೆ ಏನ್ ಸಿಗ್ಬೇಕು, ಜಾಸ್ತಿ ವ್ಯಾಲ್ಯೂ ಸಿಗ್ಬೇಕು. ಸೊ ಅವಾಗ ನಾವೇನ್ ಮಾಡ್ತೀವಿ, ಈ ಪಿ ಪಾಯಿಂಟರ್ ನ ಅಲ್ಲಿ ಸ್ಟಾಪ್ ಮಾಡ್ತೀವಿ. ಕ್ಯೂ ಪಾಯಿಂಟರ್ ಡಿಕ್ರಿಮೆಂಟ್ ಆಗೋದನ್ನ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂತಂದ್ರ, ಪೈವಟ್ ಎಲಿಮೆಂಟ್ ಗಿಂತ ಕ್ಯೂ ದಲ್ಲಿರುವಂತ ವ್ಯಾಲ್ಯೂ ಕಡಿಮೆ ಇರ್ಬೇಕು, ಸ್ಮಾಲ್ ಇರ್ಬೇಕು. ಸೊ ಅವಾಗ ನಾವೇನ್ ಮಾಡ್ತೀವಿ, ಕ್ಯೂ ಅನ್ನ ಸ್ಟಾಪ್ ಮಾಡ್ತೀವಿ. ಸೊ ಇವಾಗ ನೋಡೋಣ, 35 ಗಿಂತ 20 ಏನೈತಿ, ಲೆಸ್ ವ್ಯಾಲ್ಯೂ ಐತಿ. ನಮ್ಗೇನ್ ಸಿಗ್ಬೇಕಾ, ಗ್ರೇಟರ್ ವ್ಯಾಲ್ಯೂ ಸಿಗ್ಬೇಕು. ಸೊ ನಾವೇನ್ ಮಾಡ್ತೀವಿ, ಒಂದು ಪಿ ನ ಇನ್ಕ್ರಿಮೆಂಟ್ ಮಾಡ್ತೀವಿ. 35 ಗಿಂತ ನೆಕ್ಸ್ಟ್ ಏನೈತೆ ನಮ್ ಕಡೆ ವ್ಯಾಲ್ಯೂ 15 ಐತಿ. ಸೊ ಅದು ಇನ್ನೂ ಕಡಿಮೆ ಆಯ್ತು, ನಮ್ಗೇನ್ ಸಿಗ್ಬೇಕಿತ್ತು, ಜಾಸ್ತಿ ಸಿಗ್ಬೇಕಿತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅಗೇನ್ ಪಿ ಅನ್ನ ಇನ್ಕ್ರಿಮೆಂಟ್ ಮಾಡ್ತೀವಿ. ಈಗ ನೋಡಿ, 35 ಗಿಂತ 25 ಏನೈತಿ, ಅಗೇನ್ ಲೆಸ್ ವ್ಯಾಲ್ಯೂ ಐತಿ, ಕಡಿಮೆ ವ್ಯಾಲ್ಯೂ ಐತಿ, ನಮ್ಗೆ ಗ್ರೇಟರ್ ವ್ಯಾಲ್ಯೂ ಸಿಗ್ಬೇಕಿತ್ತು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಪಿ ನ ಇನ್ಕ್ರಿಮೆಂಟ್ ಮಾಡಿದ್ವಿ. ಈಗ ನೋಡಿ, 35 ಗಿಂತ ಪಿ ದಲ್ಲಿರುವ ವ್ಯಾಲ್ಯೂ ಏನೈತಿ, 80, ಜಾಸ್ತಿ ಐತಿ. ಸೊ ಹೌದಾ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಪಿ ಅನ್ನ ಇಲ್ಲಿ ಸ್ಟಾಪ್ ಮಾಡ್ತೀವಿ. ತಿಳಿತ್ರಿ ಇದು ಪಾಯಿಂಟ್. ನಮ್ಗ 35 ಗಿಂತ ಎಲ್ಲಿ ಕಡಿಮೆ ವ್ಯಾಲ್ಯೂ, ಎಲ್ಲಿ ಜಾಸ್ತಿ ವ್ಯಾಲ್ಯೂ ಸಿಗುತ್ತಲ್ಲ ಅಲ್ಲಿ ನಾವೇನ್ ಮಾಡ್ತೀವಿ, ಪಿ ಪಾಯಿಂಟರ್ ನ ಸ್ಟಾಪ್ ಮಾಡ್ತೀವಿ. ಸೊ ಸೈಮಲ್ಟೇನಿಯಸ್ಲಿ ನಾವೇನ್ ಮಾಡ್ಬೇಕು, ಕ್ಯೂ ಪಾಯಿಂಟರ್ ನ ಚೆಕ್ ಮಾಡ್ಬೇಕು. ಕ್ಯೂ ಪಾಯಿಂಟರ್ ಡಿಕ್ರಿಮೆಂಟ್ ಆಗೋದು ಯಾವಾಗ ಸ್ಟಾಪ್ ಆಗುತ್ತಾ ಅಂದ್ರೆ, ಈ ಪೈವಟ್ ಎಲಿಮೆಂಟ್ ಗಿಂತ ಕಡಿಮೆ ವ್ಯಾಲ್ಯೂ ಇರ್ಬೇಕು ನಮ್ಗೆ. ನೋಡಿ, 35 ಗಿಂತ 90 ಏನೈತಿ, ಗ್ರೇಟರ್ ಐತಿ. ಸೊ ನಮಗೇನ್ ಸಿಗ್ಬೇಕು, ಕಮ್ಮಿ ಸಿಗ್ಬೇಕು. ಸೊ ಕ್ಯೂ ಏನ್ ಮಾಡಿದ್ವಿ, ನಾವು ಡಿಕ್ರಿಮೆಂಟ್ ಮಾಡಿದ್ವಿ. ಈಗ ನೋಡಿ, 35 ಗಿಂತ 50 ಐತಿ, ಗ್ರೇಟರ್ ಐತಿ. ಸೊ ಅಗೇನ್ ನಾವೇನ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ, ಡಿಕ್ರಿಮೆಂಟ್ ಮಾಡಿದ್ವಿ. 35 ಗಿಂತ 80 ಏನೈತಿ, ಅದು ದೊಡ್ಡ ವ್ಯಾಲ್ಯೂ ಐತಿ. ಸೊ ಅದನ್ನು ಏನ್ ಮಾಡಿದ್ವಿ, ನಾವು ಡಿಕ್ರಿಮೆಂಟ್ ಮಾಡಿದ್ವಿ. 35 ಗಿಂತ ಏನೈತಿ, 25 ನಮ್ದು ಲೆಸರ್ ವ್ಯಾಲ್ಯೂ ಐತಿ. ಸೊ ನಮ್ದು ಏನಾದ, ಇಲ್ಲಿ ಸ್ಟಾಪ್ ಮಾಡಿದ್ವಿ. ಪಿ ಇಲ್ಲಿ ಸ್ಟಾಪ್ ಆತ, ಕ್ಯೂ ನಮ್ದು ಇಲ್ಲಿ ಸ್ಟಾಪ್ ಆತ. ಇಲ್ಲಿ ನೋಡಿ, ಕ್ಯೂ ಪಿ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ದೆ ನಾನು, ಕ್ಯೂ ದಲ್ಲಿರುವಂತ ಎಲಿಮೆಂಟ್ ನ ಪೈವಟ್ ಎಲಿಮೆಂಟ್ ಕೂಡ ಸ್ವಾಪ್ ಮಾಡ್ಬೇಕು. ಸೊ ನಾವೇನ್ ಮಾಡ್ತೇವಿ, ಈ ಎಲಿಮೆಂಟ್ ನ ಇಲ್ಲಿ ಸ್ವಾಪ್ ಮಾಡ್ತೀವಿ, ಇಲ್ಲಿರುವಂತಹ ಎಲಿಮೆಂಟ್ ನ ಇಲ್ಲಿ ಸ್ವಾಪ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಏನ್ ಬರುತ್ತೆ ನಮ್ದು, 25, 20, 15, 35, 80, 50, 90. ಗೊತ್ತಾತ್ರಿ, ನಮ್ ಪಿ ಎಲ್ ಸ್ಟಾಪ್ ಆಗೈತಿ. ಈಗ ಏನ್ ಮಾಡಿದ್ವಿ, ನಮ್ 35 ಬಂತ. ಸೊ 35 ಎಲ್ಲಿ ಬಂದೈತಿ ನೋಡ್ರಿ, ಮಿಡಲ್ ಆಫ್ ದ ಪೊಸಿಷನ್ ಬಂದೈತಿ. ಈಗ ನೋಡ್ರಿ, 35 ಕಡೆ ಈ ಕಡೆ ರೈಟ್ ಸೈಡ್ ಏನೈತಿ, ಎಲ್ಲಾ ವ್ಯಾಲ್ಯೂಸ್ ಗ್ರೇಟರ್ ದೆನ್ ಪೈವಟ್ ಎಲಿಮೆಂಟ್ ಐತಿ. ಸೊ 35 ಗೆ ಲೆಫ್ಟ್ ಸೈಡ್ ಏನೈತಿ, 35 ಗಿಂತ ಎಲ್ಲಾ ಲೆಸ್ ವ್ಯಾಲ್ಯೂ ಐತಿ. ಈ ರೀತಿ ಏನಾದ್ರೂ ನಿಮ್ ಪೈವಟ್ ಎಲಿಮೆಂಟ್ ಸ್ವಾಪ್ ಆದಾಗ
ಪಾವೆಟ್ ಎಲಿಮೆಂಟ್ ಗಿಂತ ಗ್ರೇಟರ್ ವ್ಯಾಲ್ಯೂ ಒಂದ್ ಕಡೆ, ಪಾವೆಟ್ ಎಲಿಮೆಂಟ್ ಗಿಂತ ಲೆಸ್ಸರ್ ವ್ಯಾಲ್ಯೂ ಒಂದ್ ಕಡೆ ಸಿಕ್ತು ಅಂತಂದ್ರ ನೀವೇನ್ ಸರ್ಚಿಂಗ್ ಮಾಡ್ತಿರ್ತೀರಲ್ಲ ಕರೆಕ್ಟ್ ಐತೆ ಅಂತ ಅನ್ಕೋಬೇಕು. ಗೊತ್ತಾದ್ರಿ? ಈಗ ಮತ್ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇದಕ್ ಬೇರೆ ಏನ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಸೊ ಅಗೇನ್ ನಾವೇನ್ ಮಾಡ್ತೀವಿ, 25, 20, 15 ಇದು ಆಲ್ರೆಡಿ ಸಾರ್ಟೆಡ್ ಇರತ್ತ. ಸೊ ನೀವೇನ್ ಮಾಡ್ಕೋಬೇಕು, ಸಾರ್ಟೆಡ್ ಆಗಿ ಕನ್ಸಿಡರ್. ಸೊ ಫಸ್ಟ್ ಎಲಿಮೆಂಟ್ ಅಗೇನ್ ನಾವೇನ್ ಮಾಡ್ಬೇಕಾ, ಪ್ರೈವೇಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾ. ನೆಕ್ಸ್ಟ್ ಎಲಿಮೆಂಟ್ ಪಿ, ನೆಕ್ಸ್ಟ್ ಎಲಿಮೆಂಟ್ ಕ್ಯೂ. ಈಗ ನೋಡ್ರಿ ಪ್ರೈವೇಟ್ ಎಲಿಮೆಂಟ್ ಎಷ್ಟೈತಿ ನಮ್ದು, 25 ಐತಿ. 25 ಈಗ 20 ಏನೈತಿ, ಲೆಸ್ಸರ್ ವ್ಯಾಲ್ಯೂ ಐತಿ. ನಮ್ಗೆ ಎಲ್ಲಿ ಸ್ಟಾಪ್ ಮಾಡ್ದೇವ್, ಪಿ ಗ್ರೇಟರ್ ವ್ಯಾಲ್ಯೂ ಸಿಕ್ಕ ಸ್ಟಾಪ್ ಮಾಡ್ದೇವಿ. ಸೊ ಪಿ ಏನಾತ, ಇಲ್ಲಿ ಸ್ಟಾಪ್ ಆತ. 25 ಗಿಂತ 15 ಏನೈತಿ, ಅಗೇನ್ ಲೆಸ್ ಐತಿ, ಹೌದಾ? ಸೊ ಅದಕ್ಕೆ ಎಲ್ಲಿ ಹೋಗುತ್ತಿದ, ಮುಂದಿರುವಂತ ಇನ್ಫಿನಿಟಿ ಹೋಗುತ್ತೆ. ಇದು 35 ಇರೋದಿಲ್ಲ, ಜಸ್ಟ್ ನಿಮ್ಗೆ ಏನ್ ಮಾಡಿದೆ ನಾನು ಗೊತ್ತಾಗ್ಲಿ ಅಂತ ಬರ್ತೀನಿ, ಆಮೇಲೆ ಬರೆಯೋಣ ಅದನ್ನ. ನಮ್ಗೆ ಎಲ್ಲಿ ಬರುತ್ತಾ, ನೆಕ್ಸ್ಟ್ ಇನ್ಫಿನಿಟಿಗೆ ಬಂದ್ ನಮ್ದು ಏನಾಗುತ್ತೆ, ಇಲ್ಲಿ ಪಿ ಸ್ಟಾಪ್ ಆಗುತ್ತೆ. ಕ್ಯೂ ಎಲಿಮೆಂಟ್ ನೋಡ್ರಿ, 15 ಗಿಂತ 25 ಏನೈತಿ, ಲೆಸ್ಸರ್ ಐತಿ, ನಮ್ಗೆ ಲೆಸ್ಸರ್ ಬರ್ಬೇಕು. ಸೊ ಇಲ್ಲಿ ಏನಾಯ್ತು, ನಮ್ದು ಸ್ಟಾಪ್ ಆಯ್ತು. ಸೊ ಅಗೇನ್ ನಮ್ ಕಡೆ ಏನ್ ಸಿಕ್ತ, ಕ್ಯೂ ಪಿ ಬಂದು, ಹೌದಾ? ಸೊ ಕ್ಯೂ ಪಿ ಬಂದಾಗ ನಾವೇನ್ ಮಾಡ್ತೀವಿ, ಪ್ರೈವೇಟ್ ಎಲಿಮೆಂಟ್ ಕೂಡ ಸ್ವಾಪ್ ಮಾಡ್ತೀವಿ. ಸೊ ಅಂದ್ರೆ ಏನಾಗುತ್ತಾ, ಇದು ಈ ಪೊಸಿಷನ್ ಹೋಗುತ್ತಾ, ಇಲ್ಲಿರುವಂತ ಎಲಿಮೆಂಟ್ ಈ ಪೊಸಿಷನ್ ಬರುತ್ತೆ. ಸೊ 15 ಇಲ್ಲಿ ಹೋಗುತ್ತಾ, 25 ಇಲ್ಲಿ ಹೋಗುತ್ತಾ, 20 ಆಸ್ ಇಟ್ ಇಸ್. ಸಾರ್ಟ್ ಆಯ್ತು 15, 20, 25. ಇದು ಪ್ರೈವೇಟ್ ಎಲಿಮೆಂಟ್ ಯಾವ್ದೈತಿ ಅದೇ ರೀತಿ ಬರ್ಕೊಂತೀವಿ 35. ಅಗೇನ್ ಇದು ಮೂರಕ್ಕೂ ನಾವೇನ್ ಮಾಡ್ಬೇಕು, ಕ್ವಿಕ್ ಸಾರ್ಟ್ ನ ಅಪ್ಲೈ ಮಾಡ್ಬೇಕು. 80, 50, 90. ಸೊ ಫಸ್ಟ್ ಎಲಿಮೆಂಟ್ ಏನ್ ಕನ್ಸಿಡರ್ ಮಾಡ್ತೀವಿ ನಾವು, ಪ್ರೈವೇಟ್ ಎಲಿಮೆಂಟ್. ನೆಕ್ಸ್ಟ್ ಇರುವಂತ ಪಿ ಎಲಿಮೆಂಟ್, ಲಾಸ್ಟ್ ಎಲಿಮೆಂಟ್ ಅನ್ನ ಕ್ಯೂ ಪಾಯಿಂಟರ್ ಅಂತ ಕನ್ಸಿಡರ್ ಮಾಡಿ. ನೋಡ್ರಿ 80 ಗಿಂತ 50 ಏನೈತಿ, ಲೆಸರ್ ವ್ಯಾಲ್ಯೂ ಐತಿ. ನಾವು ಪಿ ಯಾವಾಗ ಸ್ಟಾಪ್ ಮಾಡ್ತೀವಿ, ಅದಕ್ಕಿಂತ ಗ್ರೇಟರ್ ವ್ಯಾಲ್ಯೂ ಸಿಕ್ಕಾಗ. ಸೊ ಏನ್ ಮಾಡಿದೆ, ಪಿ ನ ಇನ್ಕ್ರಿಮೆಂಟ್ ಮಾಡಿದೆ. ನಮ್ ಪಿ ಎಲ್ಲಿ ಸ್ಟಾಪ್ ಆತೀಗ, 90 ಸ್ಟಾಪ್ ಆತ. 18 ಗಿಂತ 19 ಏನೈತಿ, ಗ್ರೇಟರ್ ಐತಿ, ಲಾರ್ಜರ್ ವ್ಯಾಲ್ಯೂ ಐತಿ. ಸೊ ಕ್ಯೂ ನಮ್ದು, ಪಿ ನಮ್ದು ಸ್ಟಾಪ್ ಆತ. ಈ ಕ್ಯೂ ವ್ಯಾಲ್ಯೂ 18 ಗಿಂತ 19 ಏನೈತಿ, ಗ್ರೇಟರ್ ಐತಿ. ಸೊ ನಾವ್ ಯಾವಾಗ ಕ್ಯೂ ನ ಸ್ಟಾಪ್ ಮಾಡಿದ್ವಿ, ಅವ್ರಿಗಿಂತ ಲೆಸ್ಸರ್ ವ್ಯಾಲ್ಯೂ ಸಿಕ್ಕಾಗ. ಸೊ ಕ್ಯೂ ಏನ್ ಮಾಡಿದ್ವಿ, ಒಂದು ಡಿಕ್ರಿಮೆಂಟ್ ಮಾಡಿದ್ವಿ. 80 50 ಏನೈತಿ, ಲೆಸ್ ಐತಿ. ಸೊ ನಮ್ದೇನಾಯ್ತು, ಕ್ಯೂ ಇಲ್ಲಿ ಸ್ಟಾಪ್ ಆಯ್ತು. ಸೊ ಅಗೇನ್ ನಮ್ಗೆ ಏನ್ ಬಂತು, ಕ್ಯೂ ಪಿ ಬಂತು. ಕ್ಯೂ ಪಿ ಬಂದ್ರೆ ಏನ್ ಮಾಡ್ಬೇಕು, ಕ್ಯೂದಲ್ಲಿರುವ ಎಲಿಮೆಂಟ್ ನ ಪ್ರೈವೇಟ್ ಎಲಿಮೆಂಟ್ ಕೂಡ ಸ್ವಾಪ್ ಮಾಡ್ಬೇಕು. ಸೊ ಅಂದ್ರೆ ಏನ್ ಬರುತ್ತಾ, 50 ಇಲ್ಲಿ ಬರುತ್ತಾ, 80 ಇಲ್ಲಿ ಹೋಗುತ್ತಾ, 90 ಅದ್ರ ಪ್ಲೇಸ್ ಇರುತ್ತೆ. ಈಗ ಚೆಕ್ ಮಾಡ್ರಿ, 15, 20, 25, 35, 50, 80, 90. ಸೊ ನಮ್ ವ್ಯಾಲ್ಯೂಸ್ ಏನಾದು, ಸಾರ್ಟ್ ಆದು. ಸೊ ಇಷ್ಟ ಕ್ವಿಕ್ ಸಾರ್ಟ್. ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಿಡ್ರಿ, ತುಂಬಾನೇ ಈಸಿ ಐತಿ ಕ್ವಿಕ್ ಸಾರ್ಟ್. ಏನ್ ಮಾಡ್ಬೇಕು, ಜಸ್ಟ್ ನೀವು ಪ್ರೈವೇಟ್ ಎಲಿಮೆಂಟ್ ಇರೋದಕ್ಕಿಂತ ಜಾಸ್ತಿ ಎಲ್ಲಿ ವ್ಯಾಲ್ಯೂ ಸಿಗುತ್ತಾ, ನೀವು ಅಲ್ಲೇ ಪಿ ಪಾಯಿಂಟರ್ ನ ಸ್ಟಾಪ್ ಮಾಡಿ. ಕ್ಯೂ ಪಾಯಿಂಟರ್ ಯಾವಾಗ ಸ್ಟಾಪ್ ಮಾಡ್ಬೇಕು, 35 ಗಿಂತ ಲೆಸ್ಸರ್ ವ್ಯಾಲ್ಯೂ ಇದ್ದಾಗ ನಾವೇನ್ ಮಾಡ್ತೀವಿ, ಇದನ್ನ ಕ್ಯೂ ವ್ಯಾಲ್ಯೂನ ಸ್ಟಾಪ್ ಮಾಡ್ತೀವಿ. ಸೊ ಇಷ್ಟು ಮಾಡಿದ್ರೆ ನಿಮ್ದೇನಾತ, ನೀವು ಇದ್ರ ಮೇನ್ ನೆನ್ಪಿಟ್ಕೋಬೇಕಾಗಿದ್ದು, ಪಿ ವ್ಯಾಲ್ಯೂ ಯಾವಾಗ್ಲೂ ಏನಾಗ್ತಿರತ್ತ, ಇನ್ಕ್ರಿಮೆಂಟ್ ಆಗ್ತಿರತ್ತ. ಕ್ಯೂ ವ್ಯಾಲ್ಯೂ ಏನಾಗ್ತಿರತ್ತ, ಯಾವಾಗ್ಲೂ ಡಿಕ್ರಿಮೆಂಟ್ ಆಗ್ತಿರತ್ತ. ಸೊ ನಾವು ಪಿ ಪಾಯಿಂಟರ್ ನ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂತಂದ್ರ, ನಮ್ ಪ್ರೈವೇಟ್ ದಲ್ಲಿರುವಂತ ಎಲಿಮೆಂಟ್ ಗಿಂತ ಜಾಸ್ತಿ ವ್ಯಾಲ್ಯೂ ಸಿಕ್ಕಾಗ ಪಿ ಅನ್ನ ನಾವೇನ್ ಮಾಡ್ತೀವಿ, ಅಲ್ಲಿ ಸ್ಟಾಪ್ ಮಾಡ್ತೀವಿ. ಕ್ಯೂ ನ ನಾವ್ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂತಂದ್ರ, ಪ್ರೈವೇಟ್ ದಲ್ಲಿರುವಂತ ಎಲಿಮೆಂಟ್ ಗೆ ಲೆಸ್ಸರ್ ವ್ಯಾಲ್ಯೂ ಸಿಕ್ಕಾಗ ಕ್ಯೂ ಪಾಯಿಂಟರ್ ನಾವೇನ್ ಮಾಡ್ತೀವಿ, ಅಲ್ಲಿ ಸ್ಟಾಪ್ ಮಾಡ್ತೀವಿ. ಇಷ್ಟು ನೆನ್ಪಿಟ್ಕೊಂಡ್ಮೇಲೆ ಇನ್ನು ಎರಡು ನೆನ್ಪಿಟ್ಕೋಬೇಕು. ನಮ್ಗೆ ಹೆಂಗೆ ಕ್ಯೂ ಪಿ ಬಂತು ನೋಡ್ರಿ. ಸೊ ಹಂಗೇನಾದ್ರೂ ನಮ್ದು ಪಿ ಮತ್ತು ಕ್ಯೂ ಬಂದಿತ್ತು ಅಂತಂದ್ರ, ಪಿ ದಲ್ಲಿರುವ ಎಲಿಮೆಂಟ್ ಕ್ಯೂ ದಲ್ಲಿರುವ ಎಲಿಮೆಂಟ್ ಕೂಡ ಏನ್ ಮಾಡ್ತೀವಿ, ನಾವು ಸ್ವಾಪ್ ಮಾಡ್ತೀವಿ. ಅದ ನಮ್ಗೇನಾದ್ರೂ ಕ್ಯೂ ಪಿ ಬಂತು, ಇಲ್ಲಿ ಕ್ಯೂ ಪಿ ಬಂತು ನೋಡಿ, ಈ ರೀತಿ ಏನಾದ್ರೂ ಬಂತು ಅಂತಂದ್ರ, ಪ್ರೈವೇಟ್ ದಲ್ಲಿರುವಂತ ಎಲಿಮೆಂಟ್ ನಾವೇನ್ ಮಾಡ್ತೀವಿ, ಕ್ಯೂ ದಲ್ಲಿರುವಂತ ಎಲಿಮೆಂಟ್ ಕೂಡ ಸ್ವಾಪ್ ಮಾಡ್ತೀವಿ. ಇವು 4 ಕಂಡೀಷನ್, 4 ರೂಲ್ಸ್ ಅನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರ ಅಂದ್ರ ಎಂತಾದ್ರೂ ಕೊಡ್ಲಿ ಅವರು ಕ್ವಿಕ್ ಸಾರ್ಟ್ ಈಸಿಯಾಗಿ ಸಾಲ್ವ್ ಮಾಡ್ಬರ್ತೀವಿ. ಸೊ ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸೊ ಲೆಟ್ಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಸೊ ಫಸ್ಟ್ ಎಲಿಮೆಂಟ್ ನಾವೇನ್ ಮಾಡ್ಬೇಕು, ಪ್ರೈವೇಟ್ ಎಲಿಮೆಂಟ್ ಅಂತ ತಗೋಬೇಕಂತ ಹೇಳಿದ್ದೆ. ಸೊ ಆ ರೀತಿ ತಗೋಣ. ಸೊ ಲೆಟ್ಸ್ ಕನ್ಸಿಡರ್ ಫಸ್ಟ್ ಎಲಿಮೆಂಟ್ ಆಸ್ ಅ ಪ್ರೈವೇಟ್ ಎಲಿಮೆಂಟ್. ಸೊ ನೆಕ್ಸ್ಟ್ ಇರುವಂತ ಎಲಿಮೆಂಟ್ ನ ಏನ್ ಕನ್ಸಿಡರ್ ಮಾಡ್ಬೇಕು, ಪಿ ಪಾಯಿಂಟರ್ ಅಂತ ಕನ್ಸಿಡರ್ ಮಾಡ್ಬೇಕು. ಲಾಸ್ಟ್ ವ್ಯಾಲ್ಯೂನ ಏನ್ ಕನ್ಸಿಡರ್ ಮಾಡ್ಬೇಕು, ಕ್ಯೂ ನ ಕನ್ಸಿಡರ್ ಮಾಡಿ. ಈ ತರ ಕ್ಲಿಯರ್ ಆಯ್ತು. ಯಾವುದೇ ಅರೆ ಕೊಡ್ಲಿ ಅವರು, ನೀವು ಏನ್ ಮಾಡ್ಬೇಕಾಗಿದೆ, ಫಸ್ಟ್ ವರ್ಕ್, ಫಸ್ಟ್ ಎಲಿಮೆಂಟ್ ನ ಪ್ರೈವೇಟ್ ಎಲಿಮೆಂಟ್ ಅಂತ ತಗೋರಿ, ನೆಕ್ಸ್ಟ್ ಎಲಿಮೆಂಟ್ ನ ಪಿ ಅಂತ ತಗೋರಿ, ಲಾಸ್ಟ್ ಎಲಿಮೆಂಟ್ ನ ಕ್ಯೂ ಅಂತ ತಗೋರಿ. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರೈವೇಟ್ ಎಲಿಮೆಂಟ್ ಗಿಂತ
ನೆಕ್ಸ್ಟ್ ಇರುವಂತ ವ್ಯಾಲ್ಯೂ ಗ್ರೇಟರ್ ಐತೆ ಲೆಸ್ ಐತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ 8 ಐತಿ, 8 ಗಿಂತ 3 ಏನೈತಿ ವ್ಯಾಲ್ಯೂ ಲೆಸ್ ಐತಿ. ನಾ ಪಿ ಪಾಯಿಂಟರ್ ಯಾವಾಗ ಸ್ಟಾಪ್ ಮಾಡ್ಬೇಕಂತ ಹೇಳಿದೆ, ನಮ್ಗೆ ಏನಾದ್ರೂ ಪ್ರೈವೇಟ್ ಎಲಿಮೆಂಟ್ ಗಿಂತ ಜಾಸ್ತಿ ವ್ಯಾಲ್ಯೂ ಸಿಗ್ಬೇಕು ಅಂದ್ರೆ 8 ಗಿಂತ 9 ಸಿಗ್ಬೇಕು, ನಾ ಅವಾಗ ಸ್ಟಾಪ್ ಮಾಡ್ಬೋದು, ರೈಟ್. ಸೊ ನನ್ಗೆ ಏನೈತಿ 3 ಸಿಕ್ಕೈತೆ ಅಂದ್ರೆ 8 ಏನಾದ್ರು 3 ವ್ಯಾಲ್ಯೂ ಲೆಸ್ ಆಯ್ತು. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಪಿ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ 8 1 ಏನೈತಿ, ಅಗೇನ್ ಲೆಸ್ ವ್ಯಾಲ್ಯೂ ಐತಿ, ನಂಗೆ ಗ್ರೇಟರ್ ವ್ಯಾಲ್ಯೂ ಸಿಗ್ಬೇಕಿತ್ತು. ಸೊ ಅಗೇನ್ ನಾ ಏನ್ ಮಾಡಿದೆ, ಇನ್ಕ್ರಿಮೆಂಟ್ ಮಾಡಿದೆ. 8 7 ಏನೈತಿ, ಅಗೇನ್ ಲೆಸರ್ ವ್ಯಾಲ್ಯೂ ಐತಿ. ಸೊ ಅಗೇನ್ ನಾ ಏನ್ ಮಾಡ್ತೀನಿ, ಇನ್ಕ್ರಿಮೆಂಟ್ ಮಾಡ್ತೀನಿ. 8 0 ಏನೈತಿ, ಲೆಸ್ ವ್ಯಾಲ್ಯೂ ಐತಿ, ನಂಗೆ ಏನ್ ಸಿಗ್ಬೇಕು, ಜಾಸ್ತಿ ವ್ಯಾಲ್ಯೂ ಸಿಗ್ಬೇಕು, ರೈಟ್. ಸೊ ಅಗೇನ್ ನಾ ಏನ್ ಮಾಡ್ತೀನಿ, ಪಿ ಅನ್ನ ಇನ್ಕ್ರಿಮೆಂಟ್ ಮಾಡ್ತೀನಿ. ನೋಡ್ರಿ 8 10 ಏನೈತಿ, ನಮ್ಗ ಗ್ರೇಟರ್ ವ್ಯಾಲ್ಯೂ ಐತಿ. ಸೊ ಅವಾಗ ನಾವೇನ್ ಮಾಡಿದ್ವಿ, ಪಿ ನ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಎಲ್ಲಿ ಸ್ಟಾಪ್ ಆಗ್ ಪಿ, ನಮ್ಗ 8 ಜಾಸ್ತಿ ವ್ಯಾಲ್ಯೂ ಸಿಕ್ಕಾಗ ಪಿ ಅನ್ನ ನಾವೇನ್ ಮಾಡಿದ್ವಿ, ಸ್ಟಾಪ್ ಮಾಡಿದ್ವಿ. ಅದೇ ರೀತಿ ಕ್ಯೂ ವ್ಯಾಲ್ಯೂ ನೋಡ್ರಿ 8 ಏನ್ ಇರ್ಬೇಕು, ನಮ್ಗ ಕ್ಯೂದಲ್ಲಿರೋ ವ್ಯಾಲ್ಯೂ ಸ್ಮಾಲರ್ ವ್ಯಾಲ್ಯೂ ಇರ್ಬೇಕು, ಅವಾಗ ಕ್ಯೂ ಪಾಯಿಂಟರ್ ನಾವು ಸ್ಟಾಪ್ ಮಾಡ್ತೀವಿ. ನೋಡ್ರಿ 8 ಏನೈತಿ, ಲೆಸರ್ ವ್ಯಾಲ್ಯೂ ಐತಿ. ಸೊ ಕ್ಯೂ ಏನಾತ, ಅಲ್ಲೇ ನಮ್ದು ಸ್ಟಾಪ್ ಆಯ್ತು, ಏನು ಏನ್ ಮಾಡಲ್ಲ, ಅದನ್ನ ಡಿಕ್ರಿಮೆಂಟ್ ಮಾಡಲ್ಲ. ಸೊ ಇವಾಗ ನೋಡ್ರಿ ನಮ್ಗೆ ಏನ್ ಬಂತು, ಇಲ್ಲಿ ಪಿ ಮತ್ತ ಕ್ಯೂ ಬಂತು. ಸೊ ಪಿ ಕ್ಯೂ ಬಂದಾಗ ನಾ ಏನ್ ಮಾಡ್ಬೇಕಂತ ಹೇಳಿದೆ, ಪಿ ದಾಗಿರುವಂತ ಎಲಿಮೆಂಟ್ ನ ಕ್ಯೂ ದಾಗಿರುವಂತ ಎಲಿಮೆಂಟ್ ನ ಸ್ವಾಪ್ ಮಾಡ್ಬೇಕು. ಸೊ ನಾ ಏನ್ ಮಾಡ್ತೀನಿ, ಇವಾಗ 2 ನ ಇಲ್ಲಿ ಬರಿತೀನಿ, 10 ನ ಇಲ್ಲಿ ಬರಿತೀನಿ. ಸ್ವಾಪ್ ಮಾಡಿದ್ವಿ, ರಿಮೈನಿಂಗ್ ಎಲಿಮೆಂಟ್ಸ್ ಆಸ್ ಇಟ್ ಈಸ್ ಬರಿಬೇಕು. 1 7 0. ಪಿ ಪಾಯಿಂಟರ್ ಎಲ್ಲಿ ಸ್ಟಾಪ್ ಆಗೈತಿ, ಅಲ್ಲೇ ಬರ್ಕೋಬೇಕು ನಾವು. ಪಿ ಎಲ್ಲಿ ಸ್ಟಾಪ್ ಆಗೈತಿ, ಇಲ್ಲೇ ಬರ್ಕೊಂತೀವಿ. ಕ್ಯೂ ಎಲ್ಲಿ ಸ್ಟಾಪ್ ಆಗೈತಿ, ಅಲ್ಲೇ ಬರ್ಕೊಂತೀವಿ. ಇದೇನ್ ಮಾಡಿದ್ವಿ, ನಾವು ಸ್ವಾಪ್ ಮಾಡಿದ್ವಿ. ಪಿ ದಾಗಿರೋ ಎಲಿಮೆಂಟ್ ಕ್ಯೂ ದಾಗಿರೋ ಎಲಿಮೆಂಟ್ ಕೂಡ ಏನ್ ಮಾಡಿದ್ವಿ, ಸ್ವಾಪ್ ಮಾಡಿದ್ವಿ. ಇವಾಗ ನೋಡ್ರಿ ನಮ್ದು ಇದೇನ್ ಇರುತ್ತಾ, ಪ್ರೈವೇಟ್ ಎಲಿಮೆಂಟ್ ಇರುತ್ತ, ನೋ ಚೇಂಜ್. ಎಲ್ಲಿ ತನ ಪ್ರೈವೇಟ್ ಎಲಿಮೆಂಟ್ ನಮ್ಗ ಒಂದು ಮಿಡಲ್ ಪೊಸಿಷನ್ ಬರೋ ತನ ನಮ್ ಪ್ರೈವೇಟ್ ಎಲಿಮೆಂಟ್ ಏನಿರತ್ತ, ಇರತ್ತ. ನೋಡ್ರಿ 8 2 ಏನೈತಿ, ಲೆಸರ್ ವ್ಯಾಲ್ಯೂ ಐತಿ, ನಮ್ಗೆ ಏನ್ ಸಿಗ್ಬೇಕು, ಗ್ರೇಟರ್ ವ್ಯಾಲ್ಯೂ ಸಿಗ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಪಿ ಅನ್ನ ಇನ್ಕ್ರಿಮೆಂಟ್ ಮಾಡ್ತೀವಿ. ಪಿ ಏನ್ ಬಂತ, ನೆಕ್ಸ್ಟ್ ಪೊಸಿಷನ್ ಹೋದು. 8 ಏನೈತಿ, ಗ್ರೇಟರ್ ವ್ಯಾಲ್ಯೂ ಐತಿ. ಸೊ ನಮ್ದು ಪಿ ಏನಾಗತ್ತ, ಇಲ್ಲಿ ಸ್ಟಾಪ್ ಆಗತ್ತ. ಈಗ ನೋಡ್ರಿ 8 ಏನೈತಿ, ನಮ್ದು ಜಾಸ್ತಿ ವ್ಯಾಲ್ಯೂ ಐತಿ. ಸೊ ನಮ್ ಕ್ಯೂ ಯಾವಾಗ ಸ್ಟಾಪ್ ಆಗತ್ತ, ಲೆಸರ್ ವ್ಯಾಲ್ಯೂ ಇದ್ದಾಗ ಸ್ಟಾಪ್ ಆಗತ್ತ. ಸೊ ಅದಕ್ಕೆ ಏನಾಗತ್ತ, ಕ್ಯೂ ಒಂದು ಡಿಕ್ರಿಮೆಂಟ್ ಆಗಿ ಕ್ಯೂ ಬಂದು ಇಲ್ಲಿ ಸ್ಟಾಪ್ ಆಗ್ತದೆ. 8 ಏನ ಲೆಸರ್ ವ್ಯಾಲ್ಯೂ ಹೋಗೋದಿಲ್ಲ. ಸೊ ಅದಕ್ಕೆ ಏನಾತ್ರಿ, ನಮ್ದು 2 ಇದ್ದಲ್ಲೇ ಕ್ಯೂ ವ್ಯಾಲ್ಯೂ ಸ್ಟಾಪ್. ಈಗ ನೋಡ್ರಿ ಕ್ಯೂ ಪಿ ಬಂದಾಗ ನಾ ಏನ್ ಮಾಡ್ಬೇಕಂತ ಹೇಳಿದ್ದೆ, ಕ್ಯೂದಾಗಿರುವ ಎಲಿಮೆಂಟ್ ನ ಪ್ರೈವೇಟ್ ಎಲಿಮೆಂಟ್ ಕೂಡ ಏನ್ ಮಾಡ್ಬೇಕು, ಸ್ವಾಪ್ ಮಾಡ್ಬೇಕಂತ ಹೇಳಿದ್ದೆ. ನೋಡ್ರಿ ಈಗ ಸಾವ್ ಮಾಡ್ರಿ, ಕ್ಯೂದಾಗಿರುವ ಎಲಿಮೆಂಟ್ ನ ಪ್ರೈವೇಟ್ ಎಲಿಮೆಂಟ್ ಹಾಕ್ರಿ, ಪ್ರೈವೇಟ್ ದಲ್ಲಿರುವಂತ ಎಲಿಮೆಂಟ್ ನ ಕ್ಯೂ ಹಾಕ್ರಿ. ಸೊ ಅಂದ್ರ 2 ನಮ್ದು ಇಲ್ಲಿ ಬಂತ, 8 ನಮ್ದು ಇಲ್ಲಿ ಬಂತ, 10 ಆಸ್ ಇಟ್ ಈಸ್, 3 ಆಸ್ ಇಟ್ ಈಸ್, 1 7 0. ಆದ್ರಿ 1 2 3 4 5 6 7 1 2 3 4 5 6 7 ಎಲಿಮೆಂಟ್ಸ್ ಬರ್ಕೊಂಡ್ವಿ. ಈಗ ನೋಡ್ರಿ ಇದು ನಮ್ದೇನಿತ್ತ, ಇಲ್ಲಿ ಪ್ರೈವೇಟ್ ಎಲಿಮೆಂಟ್ ಇತ್ತು. ಪ್ರೈವೇಟ್ ಎಲಿಮೆಂಟ್ ಕಡೆ ಒಂದ್ ಕಡೆ ಏನೈತಿ, ಅದ್ರ ಗ್ರೇಟರ್ ವ್ಯಾಲ್ಯೂಸ್ ಐತಿ, ಇನ್ನೊಂದ್ ಕಡೆ ಏನೈತಿ, ಪ್ರೈವೇಟ್ ಎಲಿಮೆಂಟ್ ಗಿಂತ ಲೆಸರ್ ವ್ಯಾಲ್ಯೂ ಇದಾವ್. ಹೌದು, ಅಂದ್ರೆ ನಾವು ಮಾಡಾತಿದ್ದೇನ ಸರ್ಚಿಂಗ್ ಸಾರ್ಟಿಂಗ್ ಕರೆಕ್ಟ್ ಮಾಡಾತೇವಿ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಈಗ ನೋಡ್ರಿ ಇದಕ್ ಮತ್ ನಾವು ಡಿಫ್ರೆಂಟ್ ಆಗಿ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡ್ಬೇಕಾ, ಇದಕ್ ಡಿಫ್ರೆಂಟ್ ಆಗಿ ಕ್ವಿಕ್ ಸಾರ್ಟ್ ನ ಅಪ್ಲೈ ಮಾಡ್ಬೇಕು. ಇಲ್ಲಿ ಓನ್ಲಿ ಒಂದ್ ಎಲಿಮೆಂಟ್ ಐತಿ. ಸೊ ಹಾಗಾಗಿ ಅದಕ್ಕೆ ನಾವೇನ್ ಮಾಡಲ್ಲ, ಕ್ವಿಕ್ ಸಾರ್ಟ್ ನ ಅಪ್ಲೈ ಮಾಡಲ್ಲ. 1 2 3 ವ್ಯಾಲ್ಯೂಸ್ ಇದ್ವಿ ಅಂದ್ರೆ ಏನ್ ಮಾಡ್ತೀವಿ, ಪ್ರೀವಿಯಸ್ ಎಕ್ಸಾಂಪಲ್ ಟೈಪ್ ಇಲ್ಲಿಯೂ ನಾವೇನ್ ಮಾಡ್ತಿದ್ವಿ, ಅಪ್ಲೈ ಮಾಡ್ತೀವಿ. ಈಗ ಇದಕ್ಕಷ್ಟ ಅಪ್ಲೈ ಮಾಡೋಣ್ರಿ. ಸೊ ಇಲ್ಲೇ ಬರೆದ್ ಬಿಡ್ತೇನೆ. ಫಸ್ಟ್ ಎಲಿಮೆಂಟ್ ಏನ, ನಮ್ದು ಪ್ರೈವೇಟ್ ಎಲಿಮೆಂಟ್. ನೆಕ್ಸ್ಟ್ ಎಲಿಮೆಂಟ್ ಏನ, ಪಿ ಪಾಯಿಂಟರ್. ಲಾಸ್ಟ್ ಏನ, ಕ್ಯೂ. ನೋಡ್ರಿ 2 ಏನೈತಿ, ಗ್ರೇಟರ್ ಐತಿ. ಓಕೆ, ನಮ್ದು ಪಿ ಏನಾತ, ಇಲ್ಲೇ ಸ್ಟಾಪ್ ಆಯ್ತು. ಒಂದ್ ವೇಳೆ ಲೆಸ್ ಇದ್ದಿದ್ರೆ ಏನ್ ಮಾಡ್ತಿದ್ವಿ, ಇನ್ಕ್ರಿಮೆಂಟ್ ಮಾಡ್ತಿದ್ವಿ. ಬಟ್ ನಮ್ದು ಏನೈತಿ, 2 ಜಾಸ್ತಿನೇ ಐತಿ, ಪಿ ನಾವೇನ್ ಮಾಡಿದ್ವಿ, ಇಲ್ಲಿ ಸ್ಟಾಪ್ ಮಾಡಿದ್ವಿ. 2 0 ಏನೈತಿ, ಲೆಸರ್ ವ್ಯಾಲ್ಯೂ ಐತಿ, ರೈಟ್. ಸೊ ನಮ್ದು ಹಾಗಾಗಿ ಏನಾತ, ಕ್ಯೂ ಏನಾತ, ಅಲ್ಲೇ ಹೊಡಿತು. ಸೊ ನಾವೇನ್ ಮಾಡ್ಬೇಕು, ಹಿಂಗ್ ಪಿ ಕ್ಯೂ ಬಂದಾಗ ಸ್ವಾಪ್ ಮಾಡ್ಬೇಕು. ಪಿ ದಲ್ಲಿರುವ ಎಲಿಮೆಂಟ್ ಏನಾಗತ್ತ, ಕ್ಯೂ ಸ್ವಾಪ್ ಆಗತ್ತ. ಕ್ಯೂ ದಲ್ಲಿರುವಂತ ಎಲಿಮೆಂಟ್ ಏನಾಗುತ್ತ, ಪಿ ಸ್ವಾಪ್ ಆಗುತ್ತ. ಅಂದ್ರೆ ಏನ್ ಬಂತ, ನಮ್ದು ಇಲ್ಲಿ 0 ಬಂತ, ಇಲ್ಲಿ ಏನಾಗುತ್ತ 3 ಬಂತ. 1 7 2. ಪಿ ನಮ್ದು ಇಲ್ಲಿ ಸ್ಟಾಪ್ ಆಗೈತಿ, ಕ್ಯೂ ನಮ್ದು ಇಲ್ಲಿ ಸ್ಟಾಪ್ ಐತಿ. ಅಗೇನ್ ಇದು ನಮ್ದು ಪ್ರೈವೇಟ್ ಎಲಿಮೆಂಟ್. ಈಗ ನೋಡ್ರಿ 2 ಏನೈತಿ, ಲೆಸರ್ ವ್ಯಾಲ್ಯೂ ಐತಿ. ನಮ್ಗೆ ಏನ್ ಸಿಗ್ಬೇಕಾ, ಗ್ರೇಟರ್ ವ್ಯಾಲ್ಯೂ ಸಿಗ್ಬೇಕಾ. ಸೊ ಪಿ ಏನಾಯ್ತು, ಒಂದು ಇನ್ಕ್ರಿಮೆಂಟ್ ಆಯ್ತು.
ಟೂತ್ ಗಿಂತ ಒನ್ ಏನೈತಿ ಲೆಸರ್ ಐತಿ, ಗ್ರೇಟರ್ ಸಿಗ್ಬೇಕ. ಅಗೇನ್ ಏನ್ ಮಾಡಿದ್ವಿ ನಾವು ಇನ್ಕ್ರಿಮೆಂಟ್ ಮಾಡಿದ್ವಿ. ಟೂತ್ ಗಿಂತ 7 ಏನೈತಿ ಗ್ರೇಟರ್ ವ್ಯಾಲ್ಯೂ ಐತಿ, ದೊಡ್ಡದೈತಿ. ಸೊ ಹಾಗಾಗಿ ಏನಾಯ್ತು ನಮ್ದು ಪಿ ಇಲ್ಲಿ ಸ್ಟಾಪ್ ಆಯ್ತು. ಈಗ ನೋಡ್ರಿ ಟೂತ್ ಗಿಂತ 3 ಏನೈತಿ ಗ್ರೇಟರ್ ವ್ಯಾಲ್ಯೂ ಐತಿ. ನಮ್ ಕ್ಯೂ ಎಲಿಮೆಂಟ್ ಏನ್ ಇರ್ಬೇಕು ಲೆಸರ್ ವ್ಯಾಲ್ಯೂ ಇರ್ಬೇಕು, ಅವಾಗ ನಾವು ಕ್ಯೂ ಪಾಯಿಂಟರ್ ನ ಸ್ಟಾಪ್ ಮಾಡ್ತೀವಿ. ಸೊ ಟೂತ್ ಗಿಂತ 3 ಏನೈತಿ ಗ್ರೇಟರ್ ಐತಿ. ಸೊ ಅಗೇನ್ ನಾವೇನ್ ಮಾಡಿದ್ವಿ ಒಂದು ಡಿಕ್ರಿಮೆಂಟ್ ಮಾಡಿದ್ವಿ. ಟೂತ್ ಗಿಂತ 7 ಏನೈತಿ ಅಗೇನ್ ಗ್ರೇಟರ್ ವ್ಯಾಲ್ಯೂ ಐತಿ, ನಮ್ಗೆ ಸ್ಮಾಲರ್ ವ್ಯಾಲ್ಯೂ ಸಿಗ್ಬೇಕ, ಇಲ್ಲಿ ಸ್ಟಾಪ್ ಮಾಡಿ. ಟೂತ್ ಗಿಂತ 1 ಏನೈತಿ ಸ್ಮಾಲರ್ ವ್ಯಾಲ್ಯೂ ಐತಿ. ಸೊ ಹಂಗಾಗಿ ನಮ್ದು ಏನಾತ ಕ್ಯೂ ಇಲ್ಲಿ ಸ್ಟಾಪ್ ಆತ, ಪಿ ಇಲ್ಲಿ ಸ್ಟಾಪ್ ಆಗೈತಿ. ಈಗೇನ್ ಬಂತ ನಮ್ ಕಡೆ ಪೊಸಿಷನ್ ಕ್ಯೂ ಪಿ ಬಂತ. ಕ್ಯೂ ಪಿ ಬಂದ್ರೆ ಏನ್ ಮಾಡ್ಬೇಕ ಪ್ರೈವೇಟ್ ದಾಗ ಏನ ಸ್ವಾಪ್ ಮಾಡ್ಬೇಕು. ಅಂದ್ರೆ ಇದು ಇಲ್ಲಿ ಹೋಗುತ್ತಾ, ಇದ್ರಾಗ ಪೊಸಿಷನ್ ದಾಗ ಇಲ್ಲಿ ಬಂತ. 1 ಇಲ್ಲಿ ಹೋಯ್ತು, 2 ಇಲ್ಲಿ ಬಂತು, ಇಲ್ಲಿ 0 ಬಂತ, ಇಲ್ಲಿ 7 ಬಂತ, ಇಲ್ಲಿ 3 ಆಸ್ ಇಟ್ ಈಸ್ ಇಟ್ವಿ. ನೋಡ್ರಿ ನಮ್ದು 2 ಏನ್ ಬಂತ ಇಲ್ಲಿ ಬಂದೈತಿ. ಸೊ ಪ್ರೈವೇಟ್ ಎಲಿಮೆಂಟ್ ಟೂತ್ ಗಿಂತ ಗ್ರೇಟರ್ ವ್ಯಾಲ್ಯೂ ಒಂದ್ ಕಡೆ ಐತಿ, ಟೂತ್ ಗಿಂತ ಲೆಸರ್ ವ್ಯಾಲ್ಯೂ ಒಂದ್ ಕಡೆ ಐತಿ. ಟೂತ್ ಗಿಂತ 7 ಗ್ರೇಟರ್ ಐತಿ, ಟೂತ್ ಗಿಂತ 3 ಗ್ರೇಟರ್ ಐತಿ. ಅಂದ್ರೆ ನಾವು ಮಾಡಾತಿದ್ ಸಾರ್ಟಿಂಗ್ ಟೆಕ್ನಿಕ್ ಕರೆಕ್ಟ್ ಐತಿ. ಟೂತ್ ಗಿಂತ 0 ಲೆಸ್ ಐತಿ, ಟೂತ್ ಗಿಂತ 1 ಲೆಸ್ ಐತಿ. ಒಂದ್ ಕಡೆ ಬಂತ ಲೆಫ್ಟ್ ಸೈಡ್ ಗ್ರೇಟರ್ ವ್ಯಾಲ್ಯೂಸ್ ಎಲ್ಲ ರೈಟ್ ಕಡೆ ಹೋಗಿ. ನೆಕ್ಸ್ಟ್ ಇದಕ್ಕ ಫಸ್ಟ್ ವ್ಯಾಲ್ಯೂನ ಪ್ರೈವೇಟ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಎಲಿಮೆಂಟ್ ಪಿ, ಅದ್ರ ನೆಕ್ಸ್ಟ್ ಎಲಿಮೆಂಟ್ ಇದನ್ನ ಕ್ಯೂ ಅಂತ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಇನ್ನೊಂದು ಎಲಿಮೆಂಟ್ ಇಲ್ಲ ನಮ್ಗೆ, ಪಿನೂ ಇದಾಗತ್ತ ಕ್ಯೂನು ಇದಾಗತ್ತ. ನೋಡ್ರಿ ಫಸ್ಟ್ ಪಿ 1 ಗಿಂತ 0 ಏನೈತಿ ಗ್ರೇಟರ್ ಐತಿ, ಸ್ಮಾಲರ್ ಐತಿ. ನಮ್ಗೆ ಏನ್ ಸಿಗ್ಬೇಕ ಗ್ರೇಟರ್ ಸಿಗ್ಬೇಕ. ಸೊ ಪಿ ಏನ್ ಮಾಡ್ತೀವಿ ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ, ಇನ್ಫಿನಿಟಿ ಹೋಗುತ್ತೆ. ಕ್ಯೂ ಏನ್ ಸಿಗ್ಬೇಕ ಲೆಸರ್ ವ್ಯಾಲ್ಯೂ ಸಿಗ್ಬೇಕು, ಆಲ್ರೆಡಿ ಐತಿ. ನಮ್ ಪೊಸಿಷನ್ ಏನ್ ಬಂತು ಕ್ಯೂ ಪಿ ಬಂತು. ಸೊ ಹಂಗಾಗಿ ಏನಾಗುತ್ತಾ 0 ಇಲ್ಲಿ ಹೋಗುತ್ತಾ 1 ಇಲ್ಲಿ ಬರುತ್ತೆ. 2 ಆಸ್ ಇಟ್ ಈಸ್. ಈಗ ನಾವು ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಸಪ್ರೇಟ್ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಪ್ರೈವೇಟ್ ಎಲಿಮೆಂಟ್ ನಮ್ದು ಇಲ್ಲಿ ಬಂದೈತಿ. ಸೊ ಇದ್ರ ಬಾಜುಕ್ಕೆ ರೋ ಏನ್ ಅಂತ ಮಾಡಿದ್ದಾನ ಸಪ್ರೇಟ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ದೆ. 7 ಏನಾತ್ ನಮ್ದು ಪ್ರೈವೇಟ್ ಎಲಿಮೆಂಟ್ ಆತ, 3 ನ ಪಿ ಆತ, 3 ನ ಕ್ಯೂ ಆತ. ಯಾಕಂದ್ರೆ ನಮ್ದು ಇನ್ನೊಂದು ಎಲಿಮೆಂಟ್ ಇಲ್ಲ, ಅಲ್ಲಿ ಇನ್ನೊಂದು ಎಲಿಮೆಂಟ್ ಇದ್ರೆ ಅದು ನಾವು ಕ್ಯೂ ಅಂತ ತಗೊಳ್ತಿದ್ವಿ. ಸೊ 7 ಅಂದ್ರೆ ಪಿ ನೋಡಾಕ್ತಿವಿ ಫಸ್ಟ್ ಪಾಯಿಂಟರ್ ಪಿ. 7ಗಿಂತ 3 ಏನೈತಿ ಲೆಸರ್ ಇರ್ಬೇಕು, ನಮ್ಗೆ ಏನ್ ಸಿಗ್ಬೇಕಾ ಗ್ರೇಟರ್ ಸಿಗ್ಬೇಕು. ಇಲ್ಲಿ ಏನೂ ವ್ಯಾಲ್ಯೂ ಇಲ್ಲ ಅಂದ್ರೆ ಏನ್ ನಮ್ದು ಪಿ ಅಲ್ಲಿ ಬಂದ ಸ್ಟಾಪ್ ಆಗತ್ತೆ ಇನ್ಫಿನಿಟಿ. 7ಗಿಂತ 3 ಏನೈತಿ ಲೆಸರ್ ಐತಿ. ಸೊ ಹಂಗಾಗಿ ಕ್ಯೂ ಏನಾತಂದು ಇಲ್ಲೇ ಸ್ಟಾಪ್ ಆಗ. ಈಗೇನ್ ಬಂದ್ ನಮ್ ಕಡೆ ಪೊಸಿಷನ್ ಕ್ಯೂ ಪಿ ಬಂತ. ಕ್ಯೂ ಪಿ ಬಂದ್ರೆ ಏನ್ ಮಾಡ್ಬೇಕು ಈ ಎಲಿಮೆಂಟ್ ಇಲ್ಲಿ ಸ್ವಾಪ್ ಆಗುತ್ತಾ, ಈ ಎಲಿಮೆಂಟ್ ಇಲ್ಲಿ ಸ್ವಾಪ್ ಆಗುತ್ತೆ. ಕ್ಯೂ ದಲ್ಲಿರುವಂತ ಎಲಿಮೆಂಟ್ ಪ್ರೈವೇಟ್ ಎಲಿಮೆಂಟ್ ಕೂಡ ಸ್ವಾಪ್ ಆಗುತ್ತಾ, ಪ್ರೈವೇಟ್ ದಲ್ಲಿರುವಂತ ಎಲಿಮೆಂಟ್ ಕ್ಯೂ ಪಾಯಿಂಟರ್ ಬರುತ್ತೆ. ಸೊ ಹಂಗಾಗಿ 3 ಇಲ್ಲಿ ಬಂತ, 7 ಇಲ್ಲಿ ಬಂತ. ಇದಿಷ್ಟು ಶಾರ್ಟ್ ಆತು. ಇದು 8 ಇಲ್ಲಿ ಐತಿ, 8 ಹಚ್ಚೋಣ. ಇಲ್ಲಿ 10 ಒಂದ್ ಐತಿ 10. ನೋಡ್ರಿ 0 1 2 3 7 8 10 6 ಎಲಿಮೆಂಟ್ಸ್ ಆದ್ವು. ಈ ರೀತಿ ನಾವೇನ್ ಮಾಡ್ಬೋದು ಕ್ವಿಕ್ ಸಾರ್ಟ್ ನ ಯೂಸ್ ಮಾಡ್ಬೋದು. ಸೊ ಇದನ್ನ ನೋಡಿ ನಿಮ್ಗೆ ಏನಾದ್ರೂ ಕ್ವಿಕ್ ಸಾರ್ಟ್ ಈಸಿ ಅನಿಸ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈ ಟ್ರಿಕ್ ಅನ್ನ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು BCA Expert ಚಾನಲ್.